ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಗೆಲ್ರಿಗೂ ವೆಲ್ಕಮ್ ಮಾಡ್ತಾ ಬರೋಡಾ ಬ್ಯಾಂಕ್ ರಿಕ್ರೂಟ್ಮೆಂಟ್ 2026 ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. 2482 ಲೋಕಲ್ ಬ್ಯಾಂಕ್ ಆಫೀಸರ್ ಪೋಸ್ಟ್ಗಳಿಗೆ ಬರೋಡಾ ಬ್ಯಾಂಕು ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ಅದರಲ್ಲಿ 2482 ಲೋಕಲ್ ಬ್ಯಾಂಕ್ ಆಫೀಸರ್ ಪೋಸ್ಟ್ಗಳಿಗೆ ಹೊಸದಾಗಿ ನೇಮಕಾತಿಯಾಗಿದೆ. ಈ ನೇಮಕಾತಿ ಬಗ್ಗೆ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಂದ್ರೆ ಸಂಪೂರ್ಣ ಈ ಜಾಬ್ಗಳು ಗೌರ್ಮೆಂಟ್ ಜಾಬ್ ಆಗಿರ್ತವೆ. ಆರ್ಗನೈಸೇಷನ್ ಬ್ಯಾಂಕ್ ಆಫ್ ಬರೋಡಾ ಅಂದ್ರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಬ್ಯಾಂಕಿಂಗ್ ಆಫೀಸರ್ ಆಗಿ ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ ಕೆಲಸಗಳ ಹುದ್ದೆಗಳ ಹೆಸರಾಗಿರುತ್ತೆ. ನಂಬರ್ ಆಫ್ ಪೋಸ್ಟ್ ಬಂದು 2482 ಪೋಸ್ಟ್ ಆಗಿರುತ್ತೆ. ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ ಆಗಿರುತ್ತೆ. ಸೊ ಯಾವ ಬ್ರಾಂಚ್ ಅಲ್ಲಿ ಆಫೀಸ್ ಅಲ್ಲಿ ಖಾಲಿ ಇರ್ತಾವೋ ಸೊ ಅಂತ ಬ್ರಾಂಚ್ ಗಳಿಗೆ ಅಪಾಯಿಂಟ್ ಮಾಡ್ಕೊಳ್ಳಾಗುತ್ತೆ. ಡೈರೆಕ್ಟ್ ಅಪಾಯಿಂಟ್, ಯಾವುದೇ ರೀತಿ ರೈಟಿಂಗ್ ಎಕ್ಸಾಮ್ ಇರೋದಿಲ್ಲ. ಪೋಸ್ಟ್ ನೇಮ್ ಬಂದು ಲೋಕಲ್ ಬ್ಯಾಂಕ್ ಆಫೀಸರ್ ಪೋಸ್ಟ್ ಆಗಿರುತ್ತೆ. ಸ್ಯಾಲರಿ ಬಂದು 48,480 ರಿಂದ 85,920 ಪರ್ ಮಂತ್ ಸ್ಯಾಲರಿಯನ್ನ ಇವರು ಒಂದು ಬ್ಯಾಂಕ್ ಆಫ್ ಬರೋಡಾದವರು ಫಿಕ್ಸ್ ಮಾಡಲಾಗಿದೆ. ಸೊ ಇಂಟ್ರೆಸ್ಟ್ ಇರ್ತಕ್ಕಂಥ ಎಲಿಜಿಬಲ್ ಇರತಕ್ಕಂಥ ಕ್ಯಾಂಡಿಡೇಟ್ಗಳು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕಬಹುದು. ನಂಬರ್ ಆಫ್ ಪೋಸ್ಟ್ 2482, ಟೋಟಲ್ 2482 ಪೋಸ್ಟ್ಗಳಾಗಿರುತ್ತೆ. ಅದರಲ್ಲಿ ಕರ್ನಾಟಕದಲ್ಲಿ 418, ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಬೇರೆ ಬೇರೆ ತರ ಪೋಸ್ಟ್ ಇದೆ. ಗುಜರಾತ್ ಅಲ್ಲಿ 1185 ಇದೆ, ಜಮ್ಮು ಕಾಶ್ಮೀರಲ್ಲಿ 15 ವೇಕೆನ್ಸೀಸ್ ಇದೆ, ಕೇರಳದಲ್ಲಿ 49 ವೇಕೆನ್ಸಿ ಇದೆ, ಮಹಾರಾಷ್ಟ್ರದಲ್ಲಿ 218 ವೇಕೆನ್ಸಿ ಇದೆ. ಸೊ ಎಲ್ಲಾ ಜಿಲ್ಲೆದು ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದ್ರೆ ನಾನು ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ. ಸೊ ನೀವು ಅಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆದ್ರೆ ನಿಮ್ಗೆ ಇದ್ರ ಸಂಪೂರ್ಣ ನೋಟಿಫಿಕೇಶನ್ ಮತ್ತೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಆ ಒಂದು PDF ಓಪನ್ ಮಾಡಿದ್ರೆ ನಿಮಗೆ ಎಲ್ಲಾ ಜಿಲ್ಲೆದು ಎಲ್ಲಾ ರಾಜ್ಯದ ವೇಕೆನ್ಸಿ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಟ್ಟಿರ್ತಾರೆ. ನಾನು ಎಲ್ಲಾ ರಾಜ್ಯದ್ದು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂತ ನಮ್ಮ ಕರ್ನಾಟಕ ನಾನು ವಿಡಿಯೋ ಮಾಡ್ತಾ ಇರೋದು ಕರ್ನಾಟಕದಲ್ಲಿ ಆಗಿರೋದ್ರಿಂದ ನಮ್ಮ ಕರ್ನಾಟಕ ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. 418 ಕರ್ನಾಟಕದಲ್ಲೇ ವೇಕೆನ್ಸೀಸ್ ಇದೆ. ಸೊ ನಮ್ಮ ಕನ್ನಡದ ಕ್ಯಾಂಡಿಡೇಟ್ಗಳು ಅಪ್ಲಿಕೇಶನ್ ಹಾಕಿದ್ರೆ ಕರ್ನಾಟಕದಲ್ಲೇ ಪೋಸ್ಟಿಂಗ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಬ್ಯಾಂಕ್ ಆಫ್ ಬರೋಡಾಕ್ಕೆ ಎಲಿಜಿಬಿಲಿಟಿ ಡೀಟೇಲ್ಸ್ ಅಂದ್ರೆ ಎಲಿಜಿಬಿಲಿಟಿ ಏನಾಗಿರ್ಬೇಕು ಅಂತ ನೋಡೋದಾದ್ರೆ ಇವ್ರು ಹೇಳಿರೋ ಪ್ರಕಾರ ಯಾವುದೇ ಗ್ರಾಜುಯೇಷನ್ ಅಂದ್ರೆ ಯಾವುದೇ ಡಿಗ್ರಿಯನ್ನ ಪಾಸ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಅನ್ನ ಡೈರೆಕ್ಟ್ ಆಗಿ ಆನ್ಲೈನ್ ಮುಖಾಂತರ ಹಾಕಬಹುದು. ಯಾವುದೇ ಬೋರ್ಡ್ ಆಗಿರಲಿ, ಯಾವುದೇ ಯೂನಿವರ್ಸಿಟಿ ಆಗಿರಲಿ, ಗ್ರಾಜುಯೇಷನ್ ಕಂಪ್ಲೀಟ್ ಆಗಿದ್ರೆ ಸಾಕು ಅಂತ ಕ್ಯಾಂಡಿಡೇಟ್ಗಳು ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಂತ ಹೇಳಿ ಅವರ ಒಂದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಾರೆ. ಇದು ನೋಡ್ಕೊಂಡು ಇಂಟ್ರೆಸ್ಟ್ ಇರೋಂಥವ್ರು ಅಪ್ಲಿಕೇಶನ್ ಅನ್ನ ಹಾಕಬಹುದು ಸ್ನೇಹಿತರೆ. ನೆಕ್ಸ್ಟ್ ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏಜ್ ನೋಡೋದಾದ್ರೆ 21 ಇಯರ್ಸ್ ಇಂದ 30 ಇಯರ್ಸ್ ಅಂದ್ರೆ 1/8/2026ಕ್ಕೆ ನಿಮಗೆ ಏಜ್ 21 ರಿಂದ 30 ವರ್ಷದ ಒಳಗಡೆ ಇದ್ರೆ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಆಗಿರ್ತೀರಿ. ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಯಾವ ಕ್ಯಾಟಗರಿಗೆ ಏನೇನು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡೋಣ. OBC ಕ್ಯಾಂಡಿಡೇಟ್ ಗೆ 3 ಇಯರ್ಸ್ ಕೊಟ್ಟಿದ್ದಾರೆ. SC/ST ಕ್ಯಾಂಡಿಡೇಟ್ಸ್ ಗೆ 5 ಇಯರ್ಸ್ ಕೊಟ್ಟಿದ್ದಾರೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಟು ಜನರಲ್ ಕ್ಯಾಂಡಿಡೇಟ್ಸ್ ಗೆ 10 ವರ್ಷ ಕೊಟ್ಟಿದ್ದಾರೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಟು OBC ನವರಿಗೆ 13 ವರ್ಷ ಕೊಟ್ಟಿದ್ದಾರೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಟು SC/ST ಕ್ಯಾಂಡಿಡೇಟ್ ಗಳಿಗೆ 15 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಇದರಲ್ಲಿ. ಸೊ 20 ರಿಂದ 30 ವರ್ಷ ಏಜ್ ನಲ್ಲಿ ಈ ತರ 15 ವರ್ಷದವರೆಗೂ ಕೂಡ ಆಯಾ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಯಾವ ಕ್ಯಾಟಗರಿಗೆ ಬರ್ತೀರಿ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಜನರಲ್ ಮತ್ತೆ EWS OBC ಕ್ಯಾಂಡಿಡೇಟ್ ಗಳಿಗೆ 850 ರೂಪೀಸ್ ಚಾರ್ಜ್ ಮಾಡ್ತಾರೆ. SC/ST ಮತ್ತೆ PW ಹ್ಯಾಂಡಿಕ್ಯಾಪ್ಟ್ ಗಳಿಗೆ 175 ರೂಪಾಯಿ ಇದೆ. ಇದು ಪೇಮೆಂಟ್ ಪೂರ್ತಿ ಆನ್ಲೈನ್ ಮೋಡ್ ಆಗಿರುತ್ತೆ. ಯಾವುದೇ ರೀತಿ ಚಲನ್ ಆಗಲಿ, ಬ್ಯಾಂಕ್ ಚಲನ್ ಆಗಿರ್ಬೋದು, ಪೋಸ್ಟ್ ಆಫೀಸ್ ಆಗಿರ್ಬೋದು ಇರೋದಿಲ್ಲ. ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಯಾವುದೇ ರೀತಿ ರೈಟಿಂಗ್ ಎಕ್ಸಾಮ್ ಇರೋದಿಲ್ಲ, ಫಿಸಿಕಲ್ ಎಕ್ಸಾಮಿನೇಷನ್ ಇರೋದಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರೋದಿಲ್ಲ. ಸೊ ಆನ್ಲೈನ್ ಟೆಸ್ಟ್ ಒಂದಿರುತ್ತೆ. ಆನ್ಲೈನ್ ಟೆಸ್ಟ್ ಅಲ್ಲಿ ಪಾಸ್ ಆದ್ರೆ ನಿಮಗೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಸೊ ಇಂಟರ್ವ್ಯೂ ಮುಖಾಂತರ ನಿಮಗೆ ಡೈರೆಕ್ಟ್ ಅಪಾಯಿಂಟ್ ಅನ್ನ ಮಾಡ್ಕೊಳ್ಳಾಗುತ್ತೆ. ಸೊ ಹಾಗಾಗಿ ನೀವು ಡಾಕ್ಯುಮೆಂಟ್ ಎಲ್ಲ ಇಟ್ಕೊಂಡು ಅಪ್ಲಿಕೇಶನ್ ಅನ್ನ ಹಾಕಬೇಕಾದ್ರೆ ನೀಟಾಗಿ ಅಪ್ಲಿಕೇಶನ್ ಅನ್ನ ಹಾಕಿ. ನೆಕ್ಸ್ಟ್ ಅಪ್ಲಿಕೇಶನ್ ಹಾಕಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮಗೆ ಓಪನಿಂಗ್ ಡೇಟ್ ಅಂದ್ರೆ ಇದೇ ಏನು ಇವತ್ತು ನಾವು ವಿಡಿಯೋ ಮಾಡ್ತಾ ಇದೀವಲ್ಲ 18/8/2026. ಸೊ 18/8/2026 ರಿಂದ ಸೆಪ್ಟೆಂಬರ್ 7ನೇ ತಾರೀಕುವರೆಗೆ ನಿಮ್ಗೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕಾಲಾವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಇವತ್ತಿಂದ ಅರ್ಜಿ ಓಪನ್ ಆಗಿದೆ. ಇಂಟ್ರೆಸ್ಟ್ ಇರುವಂತ ಎಲಿಜಿಬಲ್ ಇರುವಂತ ಕ್ಯಾಂಡಿಡೇಟ್ಗಳು ಈ ಒಂದು ಅಪ್ಲಿಕೇಶನ್ ಅನ್ನ ಆನ್ಲೈನ್ ಮುಖಾಂತರ ಹಾಕಬಹುದು. ಫೀಸ್ ಕಟ್ಟಲಿಕ್ಕೆ ಒಂದಿನ 7ನೇ ತಾರೀಕು ಫೀಸ್ ಪೇ ಮಾಡ್ಲಿಕ್ಕೂ ಕೂಡ ಅಷ್ಟೇ 7 ಸೆಪ್ಟೆಂಬರ್ 2026 ಯಾವುದೇ ರೀತಿಯಾಗಿ ಡೇಟ್ ಎಕ್ಸ್ಟೆಂಡ್ ಮಾಡಿಲ್ಲ. ಸೊ ಆಗಸ್ಟ್ 18 ಸೆಪ್ಟೆಂಬರ್ 7ನೇ ತಾರೀಕೊಳಗೆ ನೀವು ಫೀಸ್ ಕಟ್ಟೋದಾಗಿರ್ಬೋದು, ಅಪ್ಲಿಕೇಶನ್ ಹಾಕಿರ್ಬೋದು, ಕಂಪ್ಲೀಟ್ ಆಗಿ ನೀವು ಮುಗಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಹಾಕಿರ್ತೀರಿ, ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಿ. ಸೊ ಪ್ರಿಂಟ್ ಔಟ್ ತಗೊಳ್ಳಕ್ಕೆ ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಕರೆಂಟ್ ಹೋಯ್ತು ಮತ್ತೊಂದು ಏನೋ ಆಯ್ತು. ಸೊ ಅಂತ ಕ್ಯಾಂಡಿಡೇಟ್ಗಳು ಇನ್ ಕೇಸ್ ಏನಾದ್ರು ಮರ್ತಿದ್ರೆ ಆ ಟೈಮಲ್ಲಿ ಅಪ್ಲಿಕೇಶನ್ ಹಾಕಿ ತೆಗೆದಿಟ್ಕೊಂಡಿರ್ತೀರಲ್ಲ, ಮಿಸ್ಸಿಂಗ್ ಆಗಿರುತ್ತೆ. ಸೊ ನಿಮ್ಗೆ ಬೇಕಂದ್ರೆ 27ನೇ ತಾರೀಕುವರೆಗೂ ಟೈಮ್ ಕೊಟ್ಟಿರ್ತಾರೆ. ಅಕ್ಟೋಬರ್ 27ನೇ ತಾರೀಕುವರೆಗೂ ಟೈಮ್ ಕೊಟ್ಟಿರ್ತಾರೆ. ಅಷ್ಟೊಳಗಡೆ ನೀವು ಲಾಗಿನ್ ಮಾಡಿ ಅಪ್ಲಿಕೇಶನ್ ಅನ್ನ ತೆಗೆದಿಟ್ಕೋಬಹುದು. ತೊಂದರೆ ಇಲ್ಲ, ಇದೊಂದು ತುಂಬಾ ಒಳ್ಳೆ ವಿಚಾರ. ನೆಕ್ಸ್ಟ್ ನಿಮಗೆ ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಾನು PDF ನ ಡೈರೆಕ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀನಿ. ಹಾಗೆ ಅಪ್ಲಿಕೇಶನ್ ಹಾಕುವ ಡೈರೆಕ್ಟ್ ಲಿಂಕ್ ಅನ್ನು ಕೂಡ ಶೇರ್ ಮಾಡಿರ್ತೀನಿ. ಸೊ ನೀವು ಅಲ್ಲಿಂದನೇ ಒಂದೇ ಕ್ಲಿಕ್ ನಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ, ಅದನ್ನು ನೀವು ಹಾಕಬಹುದು. ಅದು ಯಾವ ರೀತಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಅಥವಾ ನೀವು ಗೂಗಲ್ ಅಲ್ಲಿ ಡೈರೆಕ್ಟ್ ಆಗಿ ಹಾಕ್ತೀವಿ ನಮ್ಗೆ ಐಡಿಯಾ ಇದೆ ಅನ್ನೋದಾದ್ರೆ ಸೊ ನಿಮ್ಮ ಲ್ಯಾಪ್ಟಾಪ್ ಮುಖಾಂತರ ಅಥವಾ ಮೊಬೈಲ್ ಮುಖಾಂತರ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಅಫಿಷಿಯಲ್ ವೆಬ್ಸೈಟ್ ಇದೆ ನೋಡಿ, BankofBaroda.bank.in ಅಂತೇಳಿ. ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡೋದ್ರ ಮೂಲಕ ಹೊಸ ಅಡ್ವರ್ಟೈಸ್ ರನ್ ಆಗ್ತಿರುತ್ತೆ. ನ್ಯೂ ಅಪ್ಲಿಕೇಶನ್ 2026 ನೋಟಿಫಿಕೇಶನ್ ಅಂತ ಹೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಸಿಂಪಲ್ ಸ್ಟೆಪ್ ಇರುತ್ತೆ, ಜಾಸ್ತಿ ಏನು ಅಪ್ಲಿಕೇಶನ್ ಪ್ರೋಸೆಸ್ ಇರೋದಿಲ್ಲ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದು ಅಪ್ಲಿಕೇಶನ್ ಹಾಕೋ ಪ್ರೋಸೆಸ್ ಸಂಪೂರ್ಣ ವಿಡಿಯೋ ಬೇಕು ಅಂತ ಏನಾದರೂ ಕಮೆಂಟ್ ಮಾಡಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲಿಕೇಶನ್ ಹಾಕಿ ಅದು ಸಂಪೂರ್ಣ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಅದನ್ನ ಫಾಲೋ ಮಾಡಿದ್ರೆ ನೀವು ಆರಾಮ್ಸೆ ಅಪ್ಲಿಕೇಶನ್ ಅನ್ನ ಹಾಕಬಹುದು, ತೊಂದರೆ ಆಗಲ್ಲ. ಮಿನಿಮಮ್ 50 ಕಮೆಂಟ್ಸ್ ಬಂದ್ರೆ ನಾನು ಅದನ್ನ ಅಪ್ಲಿಕೇಶನ್ ಅನ್ನ ಹಾಕಿ
ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನಮ್ಮ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆದಾಗ ಈ ರೀತಿ ಒಂದು ವಿಂಡೋ ಶೋ ಆಗುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪರ್ಸನಲ್ ಡೇಟಾ ಕೇಳುತ್ತೆ. ಅಂದ್ರೆ ನಿಮ್ಮ ಮೊಬೈಲ್ ನಂಬರು, ಜಿಮೇಲ್ ಐಡಿ, ನೇಮು, ಡೇಟ್ ಆಫ್ ಬರ್ತ್, ಫಾದರ್ ನೇಮು, ಇನ್ಕಮ್ ಎಲ್ಲ ಕೇಳುತ್ತೆ. ಸೊ ಅದನ್ನೆಲ್ಲ ಫಿಲ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ರೆ ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ಎಜುಕೇಶನ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪೇಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೇವ್ ಮಾಡಿ ಪ್ರಿಂಟ್ ಔಟ್ ತೆಗೆದು ಇಟ್ಕೋಬೇಕಾಗುತ್ತೆ ಅಕ್ನಾಲಜ್ಮೆಂಟ್ ಅನ್ನ. ಇವೆಲ್ಲ ಪ್ರೋಸೆಸ್ ಆದ ನಂತರ ನಿಮಗೆ ಒಂದು ಸಕ್ಸಸ್ಫುಲ್ ಮೆಸೇಜ್ ನಿಮ್ಮ ಟೆಕ್ಸ್ಟ್ ಬರುತ್ತೆ ಅಥವಾ ಜಿಮೇಲಿಗೆ ಬರುತ್ತೆ. ಸೊ ಅದನ್ನ ನೀವು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಜಾಬ್ ಬಗ್ಗೆ ನಿಮ್ಗೆ ಏನಾದ್ರು ಬೇರೆ ಡೌಟ್ಸ್ ಗಳಿದ್ರೆ ಅಥವಾ ನಿಮ್ಗೆ ಏನಾದ್ರು ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಕೊರತೆ ಆಗಿದೆ ಅನ್ನೋದಾದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮುಖಾಂತರ ತಿಳಿಸಬಹುದು ಸ್ನೇಹಿತರೆ. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿ ನಿಮಗೆ ಬೇಕಾಗಿರೋ ಲಿಂಕ್ ಅನ್ನ ಆಯ್ಕೆ ಮಾಡಿಕೊಂಡು, ಇದು ಒಂದೇ ಅಂತಲ್ಲ ಎಲ್ಲಾ ಗೌರ್ಮೆಂಟ್ ಜಾಬ್ಗಳ ಒಂದು ಲಿಂಕ್ ಕೂಡ ಅದರಲ್ಲಿ ಲಭ್ಯ ಇರುತ್ತೆ, ರನ್ನಿಂಗ್ ಇರತಕ್ಕಂಥ ಲಿಂಕ್. ಸೊ ನೀವು ಯಾವ ಕೆಲಸಕ್ಕೆ ಬೇಕಾದ್ರೂ ಅದನ್ನ ಅಪ್ಲೈ ಮಾಡಬಹುದು. ಆ ಕೆಲಸದ ಡೀಟೇಲ್ಸ್ ಬೇಕು ಅಂದ್ರೆ ನಮಗೆ ಕಮೆಂಟ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ಸಂಪೂರ್ಣ ಕ್ಲಾರಿಟಿಯಾಗಿ ಒಂದು ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಅಫಿಷಿಯಲ್ ನೋಟಿಫಿಕೇಶನ್ PDF ಕೂಡ ಲಭ್ಯ ಇರುತ್ತೆ, ಆನ್ಲೈನ್ ಲಿಂಕ್ ಕೂಡ ಲಭ್ಯ ಇರುತ್ತೆ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ತರ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬೇಕು ಅಂದ್ರೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ ಎಲ್ರಿಗೂ.